ಸ್ನೇಹಿತರೆ, ಕನ್ನಡದ ಜನಪ್ರಿಯ ನಿರೂಪಕಿ ಅನುಶ್ರೀ ತಮ್ಮ ಪತಿ ರೋಷನ್ ಜೊತೆಗಿನ 2 ವರ್ಷಗಳ ರಹಸ್ಯ ಡೇಟಿಂಗ್ ಮತ್ತು ಪ್ರೇಮ ಕಥೆಯನ್ನು ಮೊದಲ ಬಾರಿಗೆ ತಮ್ಮ ಅಭಿಮಾನಿಗಳೊಂದಿಗೆ ಹಂಚಿಕೊಂಡರು. ನಟ ರಾಜ್ ಬಿ ಶೆಟ್ಟಿ ತಮ್ಮ ಪ್ರೀತಿಗೆ ಹೇಗೆ ಕಾರಣ ಎಂದು ಸಹ ಅವರು ಬಹಿರಂಗಪಡಿಸಿದರು. ನಿರೂಪಕಿ ಅನುಶ್ರೀ ಪ್ರಸ್ತುತ ತಮ್ಮ ವೈವಾಹಿಕ ಜೀವನವನ್ನು ಆನಂದಿಸ್ತಾ ಇದ್ದಾರೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಕೊಡಗಿನ ರೋಷನ್ ಅವರನ್ನು ವಿವಾಹವಾದರು. ಅದಕ್ಕೂ ಮೊದಲು ಎಲ್ಲಿ ಹೋದರೂ ಅವರಿಗೆ ಎದುರಾಗುತ್ತಿದ್ದುದು ನಿಮ್ಮ ಮದುವೆ ಯಾವಾಗ ಎನ್ನುವ ಪ್ರಶ್ನೆ. ಆದರೆ ಅನು ಎಲ್ಲಿಯೂ ಹಿಂಟ್ ಬಿಟ್ಟುಕೊಟ್ಟಿರಲಿಲ್ಲ. ಇನ್ನು ಶ್ರೀದೇವಿ ಎಂಬ ವ್ಯಕ್ತಿಯ ಮೂಲಕ ಅನುಶ್ರೀಗೆ ರೋಷನ್ ಪರಿಚಯವಾಯಿತು. ಆದರೆ ಅವರ ಸಂಬಂಧ ಬೆಳೆಯಲು ಕಾರಣ ನಟ ರಾಜ್ ಬಿ ಶೆಟ್ಟಿ. ಈ ಬಗ್ಗೆಯೂ ಮಾತನಾಡಿದ ಅವರು, ನಾನು ರೋಷನ್ ಅವರನ್ನು ಮೊದಲ ಬಾರಿಗೆ ಹೊಸಪೇಟೆಯಲ್ಲಿ ಭೇಟಿಯಾದೆ. ಅವರು ನನ್ನನ್ನು ನೋಡಿದ ತಕ್ಷಣ ಕಾಫಿಗೆ ಕರೆದರು. ಒಂದು ಕ್ಷಣ ನನಗೆ ಶಾಕ್ ಆಯಿತು. ಒಂಟಿ ಹುಡುಗನೊಬ್ಬ ನನ್ನನ್ನು ಹಾಗೆ ಕಾಫಿಗೆ ಕರೆದಾಗ ನನಗೆ ನಿಜಕ್ಕೂ ಭಯವಾಯಿತು. ಜ್ಯೂಸ್ನಲ್ಲಿ ಏನಾದರೂ ಬೆರೆಸಿ ಕೊಟ್ಟರೆ ಏನು ಮಾಡೋದು ಎಂಬ ಚಿಂತೆ ನನಗಿತ್ತು. ನಾನು ತಕ್ಷಣ ರಾಜ್ ಶೆಟ್ಟಿಗೆ ಇದರ ಬಗ್ಗೆ ಹೇಳಿದೆ. ಅವರು, ಓಹ್, ನೀನು ದೊಡ್ಡ ಐಶ್ವರ್ಯ ಅಂತ ಅಂದ್ಕೊಂಡಿದ್ದೀಯಾ, ಸುಮ್ಮನೆ ಹೋಗು ಎಂದರು. ರಾಜ್ ಶೆಟ್ಟಿ ನನಗೆ ಧೈರ್ಯ ತುಂಬಿದ ನಂತರ ನಾನು ರೋಷನ್ ಅವರನ್ನು ಭೇಟಿಯಾದೆ. ಶೇಕ್ ಹ್ಯಾಂಡ್ ಮಾಡುವಾಗ ರೋಷನ್ ಬೆವರುತ್ತಿದ್ದರು. ಮಾತನಾಡುವ ಭರದಲ್ಲಿ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. 2 ಗಂಟೆಗಳ ಕಾಲ ನಡೆಯಬೇಕಿದ್ದ ನಮ್ಮ ಮಾತುಕತೆ 4 ಗಂಟೆಗಳ ಕಾಲ ನಡೆಯಿತು. ಮಧ್ಯದಲ್ಲಿ ರಾಜ್ ಕರೆ ಮಾಡಿದಾಗ ನಾವು ಸಹಜ ಲೋಕಕ್ಕೆ ಮರಳಿದೆವು ಎಂದು ಅನುಶ್ರೀ ಆ ದಿನ ನಡೆದ ಘಟನೆಯನ್ನು ವಿವರಿಸಿದರು. ಅದಾದ ನಂತರ ರಾಜ್ ಶೆಟ್ಟಿ ಆ ಹುಡುಗನ ಬಗ್ಗೆ ಕೇಳಿದಾಗ ನನಗೆ ಅವನು ಇಷ್ಟವಾದನು ಎಂದು ನಾನು ಹೇಳಿದೆ. ನಮ್ಮ ಸ್ನೇಹ ಹಾಗೆಯೇ ಮುಂದುವರಿಯಿತು. 2 ವರ್ಷಗಳ ಕಾಲ ನಾವು ಡೇಟಿಂಗ್ ಮಾಡಿದೆವು. ಇಬ್ಬರೂ ಜೊತೆಯಲ್ಲೇ ಟ್ರಿಪ್ ಮಾಡಿದೆವು. ಆದರೆ ಯಾರಿಗೂ ಇದರ ಬಗ್ಗೆ ತಿಳಿದಿರಲಿಲ್ಲ. ಅನೇಕ ಜನರು ಅವನು ನನ್ನ ಬಾಡಿಗಾರ್ಡ್ ಎಂದು ಭಾವಿಸಿದರು ಎಂದು ಅನುಶ್ರೀ ತನ್ನ ರಹಸ್ಯ ಪ್ರೇಮ ಕಥೆಯನ್ನು ಬಿಚ್ಚಿಟ್ಟಿದ್ದಾರೆ. ಸ್ನೇಹಿತರೆ, ಅನುಶ್ರೀ ಅವರ ಈ ಒಂದು ರಹಸ್ಯ ಪ್ರೇಮ ಕಥೆ ಬಗ್ಗೆ ನಿಮಗೆ ಅನಿಸುತ್ತದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.